Hello guys, welcome back to my channel Students World of Kriju. Subscribe my channel for more videos and like this video, share this video. ಈ ಒಂದು ವಿಡಿಯೋದಲ್ಲಿ BA ಸೆಕೆಂಡ್ ಸೆಮ್ನ ಸಮಾಜಶಾಸ್ತ್ರ ವಿಷಯದ ಅಧ್ಯಾಯ 3ರ ಸಂಪೂರ್ಣ ನೋಟ್ಸನ್ನು ನೋಡಬಹುದು. ಜಾತಿ ವ್ಯವಸ್ಥೆ ಮತ್ತು ಹಿಂದುಳಿದ ಸಮುದಾಯಗಳು. ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ ಮತ್ತು ಪ್ರಬಲ ಜಾತಿ. ಜಾತಿ ವ್ಯವಸ್ಥೆ ಜಸ್ ಗುರ್ರೆ ಭಾರತೀಯ ಸಮಾಜಶಾಸ್ತ್ರ ಪಿತಾಮಹ ಅಂತ ಕರೆಯಲಾಗ್ತೈತಿ. ಜಾತಿ ವ್ಯವಸ್ಥೆಯ ಅರ್ಥ. ಜಾತಿ ಎಂಬುದು ಆಂಗ್ಲ ಭಾಷೆಯ ಕ್ಯಾಸ್ಟ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ಇದು ಫ್ರಾನ್ಸಿಸ್ ಮತ್ತು ಪೋರ್ಚುಗೀಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಇದನ್ನು ಕಾಸ್ಟ್ ಎಂದು ಕರೆಯುತ್ತಾರೆ. ಕಾಸ್ಟ್ ಎಂಬ ಪದಕ್ಕೆ ಜನಾಂಗ, ಬುಡಕಟ್ಟು ಅಥವಾ ಉತ್ಪತ್ತಿಯ ತಳಿ ಎಂದು ಕರೆಯುತ್ತಾರೆ. ಜಾತಿ ಎಂಬುದು ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು ಅದಕ್ಕೆ ಸಮರ್ಪಕ ಟ್ಯಾಕೋ ಒಂದನ್ನು ನೀಡುವುದು ಕಷ್ಟಕರ. ವ್ಯಾಖ್ಯೆಗಳು. ಡಿ.ಎನ್. ಮುಜುಮ್ದಾರ್ ಮತ್ತು ಟಿ.ಎನ್. ಮದನ್ ರವರ ಪ್ರಕಾರ ಜಾತಿ ಒಂದು ನಿರ್ಬಂಧಿತ ಸಮೂಹವಾಗಿದೆ ಎಂದು ಹೇಳಿದ್ದಾರೆ. ಸಿ.ಎಚ್. ಕೂಲೆರವರ ಪ್ರಕಾರ ವರ್ಗವು ಸ್ವಲ್ಪ ಮಟ್ಟಿಗೆ ಕಟ್ಟುನಿಟ್ಟಾಗಿ ಅನುವಂಶೀಯವಾದರೆ ಅದನ್ನು ಜಾತಿ ಎಂದಿದ್ದಾರೆ. ಎ.ಡಬ್ಲ್ಯೂ. ಗ್ರೀನ್ ರವರ ಪ್ರಕಾರ ಜಾತಿಯ ಸಾಮಾಜಿಕ ಸ್ತರ ವಿನ್ಯಾಸದ ಒಂದು ವ್ಯವಸ್ಥೆಯಾಗಿದ್ದು ಇದರಲ್ಲಿ ಅಂತಸ್ತುಗಳ ಏಣಿ ಶ್ರೇಣಿಗಳಲ್ಲಿ ಬದಲಾವಣೆ ಅದನ್ನು ಜಾತಿ ಎಂದು ಕರೆಯುತ್ತಾರೆ. ಜಾತಿಯ ಗುಣಲಕ್ಷಣಗಳು ಅಥವಾ ಸಾಂಪ್ರದಾಯಿಕ ಗುಣಲಕ್ಷಣಗಳು. ಸಮಾಜದ ಒಂದು ಭಾಗವಾಗಿ ಜಾತಿಯು ಸಾಮಾಜಿಕ ಏಣಿ ಶ್ರೇಣಿಯನ್ನು ಪ್ರತಿನಿಧಿಸುತ್ತದೆ. ಊಟೋಪಚಾರಗಳ ಹಾಗೂ ಸಾಮಾಜಿಕ ಸಂಬಂಧಗಳ ಮೇಲಿನ ನಿರ್ಬಂಧನೆಗಳು, ನಾಗರಿಕ ಹಾಗೂ ಧಾರ್ಮಿಕ ಅನರ್ಹತೆಗಳು ಹಾಗೂ ವಿಶೇಷ ಸವಲತ್ತುಗಳು, ಉದ್ಯೋಗಗಳ ಮೇಲೆ ನಿರ್ಬಂಧನೆಗಳು, ವಿವಾಹದ ಮೇಲಿನ ನಿರ್ಬಂಧನೆಗಳು. ಜಾತಿ ವ್ಯವಸ್ಥೆಯ ಶ್ರೇಣೀಕೃತ ಮತ್ತು ಕ್ರಮಾನುಗತವಾಗಿದೆ. ಸಾಮಾಜಿಕ ಸಂವಹನದ ಮೇಲಿನ ನಿರ್ಬಂಧಗಳು. ಜಾತಿ ವ್ಯವಸ್ಥೆಯ ಬದಲಾಗುತ್ತಿರುವ ಅಂಶಗಳು. ಕಠಿಣ ಶ್ರೇಣಿಯ ವ್ಯವಸ್ಥೆಯಲ್ಲಿ ಕುಸಿತ, ಆರ್ಥಿಕ ಬದಲಾವಣೆ, ಶೈಕ್ಷಣಿಕ ಅವಕಾಶಗಳು. ಜಾತಿಯು ಒತ್ತಡದ ಗುಂಪು ವಿಕಸನ, ಜಾತಿ ಪ್ರಜ್ಞೆ ಹೆಚ್ಚಾಗುವುದು, ರಾಜಕೀಯ ಸಬಲೀಕರಣ, ಮೀಸಲಾತಿ ನೀತಿಗಳು, ನಗರೀಕರಣ, ಅಂತರ್ಜಾತಿ ವಿವಾಹಗಳು. ಕಾನೂನಿನ ನಿರ್ಬಂಧನೆಗಳು, ಗ್ರಾಮೀಣ ಪ್ರದೇಶದಲ್ಲಿ ಬದಲಾವಣೆಗಳು, ಸಾಮಾಜಿಕ ಚಳುವಳಿಗಳು. ಎರಡನೇದಾಗಿ ವರ್ಗ ವ್ಯವಸ್ಥೆ. ಅರ್ಥ. ವರ್ಗ ವ್ಯವಸ್ಥೆ ಎಂಬುದು ಆಂಗ್ಲ ಭಾಷೆಯ ಕ್ಲಾಸ್ ಸಿಸ್ಟಮ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ವರ್ಗವು ಸಮಾಜದಲ್ಲಿ ನಿರ್ದಿಷ್ಟ ಸ್ಥಾನಮಾನ ಹೊಂದಿರುವ ವ್ಯಕ್ತಿಗಳ ಸಮೂಹ ಮತ್ತು ಸಮಾನವಾದ ಆಸಕ್ತಿಯುಳ್ಳ ಜನರ ಗುಂಪು. ಪ್ರತಿಯೊಂದು ವರ್ಗವು ಮತ್ತು ನಡವಳಿಕೆಯನ್ನು ನಂಬಿಕೆಗಳು, ವರ್ತನೆಗಳನ್ನು ಒಳಗೊಂಡಿರುತ್ತದೆ. ವರ್ಗವು ಸಮಾಜದಲ್ಲಿ ಒಂದೇ ರೀತಿಯ ಸ್ಥಾನಮಾನ ಹೊಂದಿರುವ ಜನರನ್ನು ಸೂಚಿಸುತ್ತದೆ. ವರ್ಗದ ವ್ಯಾಖ್ಯೆಗಳು. ಮ್ಯಾಕ್ಸ್ ವೆಬರ್ ಅವರ ಪ್ರಕಾರ ವರ್ಗಗಳು ಸರಕುಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಒಂದೇ ರೀತಿಯ ಅವಕಾಶಗಳನ್ನು ಹೊಂದಿರುವ ವ್ಯಕ್ತಿಗಳ ಒಟ್ಟು ಮೊತ್ತವಾಗಿದೆ. ಅರ್ಬನ್ ಮತ್ತು ನೆಮ್ಕಾಫ್ ರವರ ಪ್ರಕಾರ ವರ್ಗವು ನಿರ್ದಿಷ್ಟ ಸಮಾಜದಲ್ಲಿ ಒಂದೇ ರೀತಿಯ ಸಾಮಾಜಿಕ ಸ್ಥಾನಮಾನವನ್ನು ಹೊಂದಿರುವ ವ್ಯಕ್ತಿಗಳ ಸಮೂಹವಾಗಿದೆ. ವರ್ಗದ ಪ್ರಕಾರಗಳು. ಮೇಲ್ವರ್ಗ, ಮಧ್ಯಮ ವರ್ಗ, ಕೆಳವರ್ಗ. ವರ್ಗದ ಸ್ವರೂಪ ಲಕ್ಷಣಗಳು. ಸಾರ್ವತ್ರಿಕವಾದದ್ದು. ವರ್ಗವು ಶ್ರೇಣೀಕೃತವಾಗಿರುತ್ತದೆ. ವರ್ಗವು ಚಲನಶೀಲವಾಗಿದೆ. ಒಂದೇ ರೀತಿಯ ನಡವಳಿಕೆ ಮತ್ತು ಜೀವನ ಶೈಲಿ. ವರ್ಗ ಪ್ರಜ್ಞೆ ಮತ್ತು ನಾವು ಎಂಬ ಭಾವನೆ. ಪ್ರತಿಷ್ಠೆಯ ಅಂಶ. ಜೀವನ ಶೈಲಿಯ ವೈವಿಧ್ಯತೆ. ತುಲನಾತ್ಮಕ ಸ್ಥಿರ ಸಮೂಹ. ಪರಸ್ಪರ ಅವಲಂಬಿತ ಸಮೂಹ. ವರ್ಗವು ಸ್ಥಿತಿ ಸಮೂಹವಾಗಿದೆ. ವರ್ಗ ರಚನೆಯಲ್ಲಾಗುವ ಬದಲಾವಣೆಗಳು. ಕುಟುಂಬಗಳು, ಗ್ರಾಮೀಣ ನಗರ ಜನಸಂಖ್ಯೆ, ಲಿಂಗ ಅನುಪಾತ ಅಥವಾ ಲಿಂಗಾನುಪಾತ, ತೃತೀಯ ಲಿಂಗಾನುಪಾತ, ಸಾಕ್ಷರತಾ ಪ್ರಮಾಣ, ಕಾರ್ಯಪಡೆ ಮತ್ತು ಆದಾಯ, ಹಿರಿಯರು, ಯುವ ಜನಸಂಖ್ಯೆ ಅಥವಾ ಜನತೆ, ನಿರುದ್ಯೋಗಿಗಳು, ಪದವೀಧರರು, ಕೊಳಚೆ ಪ್ರದೇಶಗಳು, ಬಡತನ. ಮೂರನೇದಾಗಿ ಪ್ರಬಲ ಜಾತಿ. ಅರ್ಥ. ಪ್ರಬಲ ಜಾತಿ ಎಂಬುದನ್ನು ಎಂ.ಎನ್. ಶ್ರೀನಿವಾಸ್ ರವರು ತಮ್ಮ ಆಧುನಿಕ ಭಾರತದಲ್ಲಿ ಜಾತಿ ಎಂಬ ಕೃತಿಯಲ್ಲಿ 1950ರ ದಶಕದಲ್ಲಿ ಪ್ರಬಲ ಜಾತಿ ಎಂಬ ಪರಿಕಲ್ಪನೆಯನ್ನು ಹುಟ್ಟುಹಾಕಿದರು. ಪ್ರಬಲ ಜಾತಿ ಎಂಬುದು ಆಂಗ್ಲ ಭಾಷೆಯ
ಡೊಮಿನೆಂಟ್ ಕಾಸ್ಟ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ಪ್ರಬಲ ಜಾತಿ ಎಂಬುದು ಸ್ಥಳೀಯವಾಗಿ ಲಭ್ಯವಿರುವ ಕೃಷಿ ಭೂಮಿಯನ್ನು ಬಹಳಷ್ಟು ಸ್ವಾಧೀನಪಡಿಸಿಕೊಂಡಿರಬೇಕು ಹಾಗೂ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಉನ್ನತ ಸ್ಥಾನಮಾನ ಪಡೆದುಕೊಂಡಿರಬೇಕು ಎಂಬುದು ಇದರ ಒಳ ಅರ್ಥವಾಗಿದೆ. ಪ್ರಬಲ ಜಾತಿಯ ವ್ಯಾಖ್ಯೆಗಳು. ಎನ್ ಶ್ರೀನಿವಾಸ್. ಸಂಖ್ಯಾತ್ಮಕ ಪ್ರಾಬಲ್ಯದಿಂದ ಮಾತ್ರವಲ್ಲದೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಪ್ರಭಾವಿಯಾಗಿದ್ದು, ಪ್ರಾದೇಶಿಕ ಜಾತಿಗಳ ಏಣಿ ಶ್ರೇಣಿಯಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದು, ಇತರ ಜಾತಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುವಂತಹದನ್ನು ಪ್ರಬಲ ಜಾತಿ ಎಂದಿದ್ದಾರೆ. ಪ್ರಬಲ ಜಾತಿಯ ಲಕ್ಷಣಗಳು. ಸಂಖ್ಯಾತ್ಮಕ ಬಲ, ಆರ್ಥಿಕ ಶಕ್ತಿ, ಸಾಮಾಜಿಕ ಮತ್ತು ರಾಜಕೀಯ ಪ್ರಭಾವ, ಭೂ ಮತ್ತು ಸಂಪನ್ಮೂಲಗಳ ಮೇಲೆ ನಿಯಂತ್ರಣ, ಸಂಸ್ಕೃತಿಯ ಪ್ರತಿಷ್ಠೆ. ಪ್ರಬಲ ಜಾತಿಗಳು ಪರಿಕಲ್ಪನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ. ಪ್ರಭಾವಗಳು ಮತ್ತು ಬದಲಾವಣೆಗಳು. ಸಂಸ್ಕೃತಾನುಕರಣ, ಸಾಮಾಜಿಕ ಜೀವ, ರಾಜಕೀಯ ಪ್ರಭಾವ, ಆರ್ಥಿಕ ಪ್ರಭಾವ, ಅವಕಾಶಗಳು, ಸಂಸ್ಕೃತಿಯ ಪ್ರಭಾವ. ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು. ಪರಿಶಿಷ್ಟ ಜಾತಿಯ ಅರ್ಥ. ಪರಿಶಿಷ್ಟ ಜಾತಿ ಎಂಬುದು ಆಂಗ್ಲ ಭಾಷೆಯ ಶೆಡ್ಯೂಲ್ ಕಾಸ್ಟ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ಶೆಡ್ಯೂಲ್ ಎಂದರೆ ಅನುಸೂಚಿ ಅಥವಾ ಪಟ್ಟಿ. ಕಾಸ್ಟ್ ಎಂದರೆ ಜಾತಿ ಅಥವಾ ಬುಡಕಟ್ಟು. ಒಟ್ಟಾರೆಯಾಗಿ ಶೆಡ್ಯೂಲ್ ಕಾಸ್ಟ್ ಎಂದರೆ ಪಟ್ಟಿ ಮಾಡಲ್ಪಟ್ಟ ಜಾತಿಗಳು ಅಥವಾ ಪರಿಶಿಷ್ಟ ಜಾತಿಗಳು ಹಾಗೂ ಅನುಸೂಚಿತ ಜಾತಿಗಳು ಎನ್ನಲಾಗಿದೆ. ಇದರ ಉಗಮ 1931 ಜನಗಣತಿಯ ಪರಿಶಿಷ್ಟ ಜಾತಿಯ ಜನತೆಯನ್ನು ಅಥವಾ ಜನರನ್ನು ಕೆಳಜಾತಿಯವರು ಅಥವಾ ಕೆಳ ಜನಾಂಗದವರೆಂದು ಕರೆಯಲಾಗುತ್ತಿತ್ತು. 1936 ಏಪ್ರಿಲ್ನಲ್ಲಿ ಸಂವಿಧಾನದ 341-42ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟು ಎಂದು ಆದೇಶವನ್ನು ನೀಡಲಾಯಿತು. ಅಸ್ಪೃಶ್ಯರನ್ನು ದೇವರ ಮಕ್ಕಳೆಂದು ಅರ್ಥವೆಂಬಂತೆ ಹರಿಜನ ಎಂತಲೂ ಕರೆಯುತ್ತಾರೆ. ವ್ಯಾಖ್ಯೆಗಳು. ಡಿ. ಎನ್. ಮಜುಂದಾರ್ ಅವರ ಪ್ರಕಾರ ಪರಿಶಿಷ್ಟ ಜಾತಿಗಳು ಉನ್ನತ ಜಾತಿಗಳಿಂದ ವಿಧಿಸಲ್ಪಟ್ಟ ವಿವಿಧ ಸಾಮಾಜಿಕ, ರಾಜಕೀಯ ಅಸಮತ್ವಗಳಿಂದ ಬಳಲುತ್ತಿರುವ ಜಾತಿಗಳನ್ನು ಪರಿಶಿಷ್ಟ ಜಾತಿ ಎಂದಿದ್ದಾರೆ. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಪ್ರಕಾರ ಹೊರಗಿನಿಂದ ಬಂದವರು, ಊರಿನ ಹೊರಗಡೆ ನೆಲೆಸಿದವರು ಮತ್ತು ಊರಿನ ಒಳಗೆ ವಾಸಿಸುತ್ತಿದ್ದ ಜನರನ್ನು ಪರಿಶಿಷ್ಟ ಜಾತಿ ಎನ್ನಲಾಗಿದೆ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಅಸ್ಪೃಶ್ಯತೆಯು ಹಿಂದೂ ಸಮಾಜದ ಶರೀರವನ್ನು ಪೀಡಿಸುತ್ತಿರುವ ಕುಷ್ಠರೋಗದ ಹುಣ್ಣಿನಂತಿರುತ್ತದೆ. ಅಸ್ಪೃಶ್ಯತೆಯು ಜಾತಿಯ ಅತ್ಯಂತ ತಿರಸ್ಕಾರವಾದ ಅಭಿವ್ಯಕ್ತಿಯಾಗಿದೆ. ಇದನ್ನು ಪರಿಶಿಷ್ಟ ಜಾತಿ ಎಂದಿದ್ದಾರೆ. ಪರಿಶಿಷ್ಟ ಜಾತಿಯ ಸವಾಲುಗಳು ಅಥವಾ ಸಮಸ್ಯೆಗಳು. ಸಾಮಾಜಿಕ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಔದ್ಯೋಗಿಕ ಅಥವಾ ಕೈಗಾರಿಕಾ ಸಮಸ್ಯೆಗಳು, ಸಾರ್ವಜನಿಕ ಸಮಸ್ಯೆಗಳು, ಶೈಕ್ಷಣಿಕ ಸಮಸ್ಯೆಗಳು, ರಾಜಕೀಯ ಅಸಮರ್ಥಗಳು, ಭೂರಹಿತ ಕಾರ್ಮಿಕರು. ಪರಿಶಿಷ್ಟ ಪಂಗಡಗಳು. ಅರ್ಥ. ಪರಿಶಿಷ್ಟ ಪಂಗಡಗಳು ಎಂಬ ಪರಿಕಲ್ಪನೆಯು ಶೆಡ್ಯೂಲ್ ಟ್ರೈಬ್ಸ್ ಎಂಬ ಪದದಿಂದ ಉಚ್ಚರಿಸಲ್ಪಡುತ್ತದೆ. ಇದು ಲ್ಯಾಟಿನ್ ಭಾಷೆಯ ಟ್ರೈಬಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಟ್ರೈಬಸ್ ಎಂದರೆ ರಾಜಕೀಯ ಭಾಗ ಅಥವಾ ಪ್ರಾಂತ್ಯ, ಮಂಡಲ, ಸಮುದಾಯ ಎಂಬ ಮುಂತಾದ ಅರ್ಥಗಳನ್ನು ಒಳಗೊಂಡಿದೆ. ವ್ಯಾಖ್ಯೆಗಳು. ಡಾಕ್ಟರ್ ಡಿ. ಎನ್. ಮಜುಂದಾರ್ ಅವರ ಪ್ರಕಾರ ಒಂದೇ ಹೆಸರನ್ನು ಹೊಂದಿರುವ, ಒಂದೇ ಭೂಪ್ರದೇಶದಲ್ಲಿ ವಾಸಿಸುವ, ಒಂದೇ ಭಾಷೆಯನ್ನಾಡುವ, ಒಳ ಬಾಂಧವ್ಯ ವಿವಾಹ ಹೊಂದಿರುವ, ವಿಶಿಷ್ಟ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂಶಗಳನ್ನು ಕಾಪಾಡಿಕೊಂಡು ಬಂದಿರುವ ಸಮೂಹಗಳನ್ನು ಪರಿಶಿಷ್ಟ ಪಂಗಡ ಎಂದು ಕರೆಯುತ್ತಾರೆ. ಗಿಲ್ಲಿನ್ ಮತ್ತು ಗಿಲ್ಲಿನ್ ರವರ ಪ್ರಕಾರ ಒಂದೇ ಸ್ಥಳದಲ್ಲಿ ವಾಸಿಸುತ್ತಾ ಒಂದೇ ಭಾಷೆಯನ್ನು ಮಾತನಾಡುವ ಮತ್ತು ಒಂದೇ ಸಂಸ್ಕೃತಿಯನ್ನು ಹೊಂದಿರುವ ಸ್ಥಳೀಯ ಸಮುದಾಯಗಳ ಸಮೂಹಕ್ಕೆ ಪರಿಶಿಷ್ಟ ಪಂಗಡ ಎನ್ನುವರು. ಬೋರ್ಡಾಸ್ ರವರ ಪ್ರಕಾರ ರಕ್ಷಣೆ, ರಕ್ತ ಸಂಬಂಧ, ಒಂದೇ ಧರ್ಮ ಮುಂತಾದ ಆಧಾರಗಳ ಮೇಲೆ ಜೀವಿಸುವ ಜನರ ಸಮೂಹವೇ ಪರಿಶಿಷ್ಟ ಪಂಗಡ. ಪರಿಶಿಷ್ಟ ಪಂಗಡಗಳ ಸ್ವರೂಪ. ವಿಶೇಷ ವೈಶಿಷ್ಟ್ಯತೆ. ಜನಸಂಖ್ಯೆ. ಬಹುತೇಕ ಎಲ್ಲ ಭೌಗೋಳಿಕ ಪರಿಸ್ಥಿತಿಗಳಲ್ಲಿ ವಾಸ. ಜನಸಾಂದ್ರತೆ. ಪ್ರಧಾನವಾಗಿ ಬುಡಕಟ್ಟು ಜನಸಂಖ್ಯೆಯನ್ನು ದೇಶದ ರಾಜ್ಯಗಳು. ಪರಿಶಿಷ್ಟ ಪಂಗಡ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರದ ಆದ್ಯತೆ. ವೃತ್ತಿಗಳು. ಸಂವಿಧಾನಾತ್ಮಕ ರಕ್ಷಣೆ. ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳು. ಭೂ ಪರಕೀಯತೆ ಅಥವಾ ಭೂ ಪರಾಧೀನತೆ.
ಸ್ಥಳಾಂತರ ಮತ್ತು ಪುನರ್ವಸತಿ, ಭೌಗೋಳಿಕ ಪ್ರತ್ಯೇಕತೆ, ಪರಿಶಿಷ್ಟ ಪಂಗಡ ಜನರ ಶೋಷಣೆ, ಲಿಂಗ ತಾರತಮ್ಯತೆ, ನಿರುದ್ಯೋಗದ ಸಮಸ್ಯೆ, ಕಡಿಮೆ ಸಾಕ್ಷರತೆ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳು, ಆರೋಗ್ಯ ಮತ್ತು ಪೋಷಣೆಯ ಸಮಸ್ಯೆಗಳು, ಬಡತನದ ಸಮಸ್ಯೆಗಳು. ಕೊನೆಯದಾಗಿ ಇತರೆ ಹಿಂದುಳಿದ ವರ್ಗಗಳು. ಅರ್ಥ: ಹಿಂದುಳಿದ ವರ್ಗಗಳು ಎಂಬುದು ಆಂಗ್ಲ ಭಾಷೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ. ಇದು ಹಿಂದುಳಿದ ವರ್ಗಗಳ ದೊಡ್ಡ ಮತ್ತು ಸಣ್ಣ ವರ್ಗಗಳ ಸಮೂಹಗಳಾಗಿವೆ. ಅವು ದೇಶದ ಒಟ್ಟು ಜನಸಂಖ್ಯೆಯ ಸರಿಸುಮಾರು 1/3 ಭಾಗವನ್ನು ಒಳಗೊಂಡಿದೆ. ಹಿಂದುಳಿದ ವರ್ಗ ಎಂಬುದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಜಾತಿಗಳನ್ನು ಭಾರತ ಸರ್ಕಾರವು ಅವರನ್ನ ಹಿಂದುಳಿದ ವರ್ಗಗಳು ಎಂದು ಕರೆಯಲ್ಪಡುತ್ತದೆ. ಇತರೆ ಹಿಂದುಳಿದ ವರ್ಗಗಳ ಆಯೋಗಗಳು: ಕಾಕಾ ಕಾಲೇಲ್ಕರ್ ಆಯೋಗ 1953, ಮಂಡಲ ಆಯೋಗ 1979, ಡಾಕ್ಟರ್ ಗೋಪಾಲ್ ಸಿಂಗ್ ಆಯೋಗ 1971, ಬಿ.ಪಿ. ಮಂಡಲ್ ಆಯೋಗ ಅಥವಾ ವರದಿ 1980, ಇಂದ್ರಶಾಹಿನಿ ಮಂಡಲ 1992, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ 1993, ವಾಜಪೇಯಿ ಸಮಿತಿ 2001, ರಂಗನಾಥ್ ಮಿಶ್ರಾ ಕಮಿಷನ್ 2004, ನ್ಯಾಯಮೂರ್ತಿ ರೋಹಿಣಿ ಕಮಿಷನ್ 2017. ಸ್ವರೂಪ ಮತ್ತು ಲಕ್ಷಣಗಳು: ಜನಸಂಖ್ಯೆ, ಒಬಿಸಿಗಳ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಒಬಿಸಿಗಳಿಗೆ ಮೀಸಲಾತಿ. ಇತರೆ ಹಿಂದುಳಿದ ವರ್ಗಗಳ ಸಮಸ್ಯೆಗಳು ಮತ್ತು ಸವಾಲುಗಳು: ಆರ್ಥಿಕ ಅಸಮಾನತೆಗಳು, ಸಂಪನ್ಮೂಲಗಳಿಗೆ ಸೀಮಿತ ಪ್ರದೇಶ, ಕೃಷಿಯ ಮೇಲೆ ಅವಲಂಬನೆ, ಶೈಕ್ಷಣಿಕ ಸವಾಲುಗಳು, ಸಾಮಾಜಿಕ ತಾರತಮ್ಯ ಮತ್ತು ಕಳಂಕ, ಅಸ್ಪೃಶ್ಯತೆ ಮತ್ತು ಪ್ರತ್ಯೇಕತೆ, ಜಾತಿ ಆಧಾರಿತ ಹಿಂಸಾಚಾರ, ರಾಜಕೀಯ ಶೋಷಣೆ, ಮೀಸಲಾತಿಯೊಂದಿಗಿನ ಸವಾಲುಗಳು, ಮಿತಿ ಮೀರಿದ ವರ್ಗೀಕರಣ ಮತ್ತು ಗೊಂದಲ, ತಾರತಮ್ಯದ ನಷ್ಟ, ಆರೋಗ್ಯ, ಸೀಮಿತ ಪ್ರದೇಶ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳ ಸಂವಿಧಾನಿಕ ನಿರ್ಬಂಧಗಳು ಮತ್ತು ಕಲ್ಯಾಣ ಕಾರ್ಯಕ್ರಮಗಳು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳ ಸಂವಿಧಾನಿಕ ನಿರ್ಬಂಧಗಳು. ಅನುಚ್ಛೇದ 14 ಕಾನೂನಿನ ಮುಂದೆ ಸಮಾನತೆ ಮತ್ತು ಎಲ್ಲ ನಾಗರಿಕರಿಗೆ ಕಾನೂನುಗಳ ಸಮಾನತೆ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. ಅನುಚ್ಛೇದ 15 ತಾರತಮ್ಯದ ನಿಷೇಧ. ಧರ್ಮ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯ ನಿಷೇಧಿಸುತ್ತದೆ. ಅನುಚ್ಛೇದ 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ. ಅನುಚ್ಛೇದ 21 ಕಾನೂನು ಸ್ಥಾಪಿಸಿದ ಕಾರ್ಯವಿಧಾನದ ಪ್ರಕಾರ ಯಾವುದೇ ಹಕ್ಕುಗಳಿಂದ ವಂಚಿತರಾಗಬಾರದು. ಅನುಚ್ಛೇದ 25 ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ನೈತಿಕತೆ ಮತ್ತು ಆರೋಗ್ಯಕ್ಕೆ ಒಳಪಟ್ಟ ಎಲ್ಲ ಧರ್ಮವನ್ನು ಪೂಜಿಸುವುದು. ಅನುಚ್ಛೇದ 32 ನಾಗರಿಕರು ತಮ್ಮ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಲಾಗಿದೆ ಎಂದು ನಂಬಿದರೆ ಸುಪ್ರೀಂ ಕೋರ್ಟ್ಗೆ ತೆರಳುವ ಹಕ್ಕನ್ನು ಒದಗಿಸಲಾಗಿದೆ. ಅನುಚ್ಛೇದ 46 ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವುದು. ಎಸ್ಸಿ, ಎಸ್ಟಿ ಮತ್ತು ಒಬಿಸಿಗಳ ಕಲ್ಯಾಣ ಕಾರ್ಯಕ್ರಮಗಳು: ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಕೋಚಿಂಗ್ ಆರ್ ತರಬೇತಿ ಯೋಜನೆ, ಮುದ್ರಾ ಯೋಜನೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ. ಎಸ್ಸಿ, ಎಸ್ಟಿ, ಒಬಿಸಿಗಳ ಸಾಮಾನ್ಯ ಕಲ್ಯಾಣ ಕಾರ್ಯಕ್ರಮಗಳು: ಶೈಕ್ಷಣಿಕ ಕ್ರಮಗಳು: ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ, ವಿದ್ಯಾರ್ಥಿ ವೇತನಗಳು ಮತ್ತು ಆರ್ಥಿಕ ನೆರವು, ವಿಶೇಷ ಶಾಲೆಗಳು ಮತ್ತು ಹಾಸ್ಟೆಲ್ಗಳು, ಬುಡಕಟ್ಟು ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ, ಬುಡಕಟ್ಟು ಸಂಶೋಧನಾ ಸಂಸ್ಥೆ. ಉದ್ಯೋಗ, ಉದ್ಯಮಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ರಮಗಳು: ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ, ವೃತ್ತಿಪರ ತರಬೇತಿ, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ, ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು, ಪಿಂಚಣಿಗಳು, ಬಿಪಿಎಲ್ ಬಡತನ ರೇಖೆಗಿಂತ ಕೆಳಗಿರುವ ಕಾರ್ಡ್ಗಳು, ಪ್ರಧಾನಮಂತ್ರಿ ಯೋಜನೆ, ಆಯುಷ್ಮಾನ್ ಭಾರತ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್. Hello guys, please subscribe my channel for more videos.